ಭಾರತದ ಹೆಮ್ಮೆಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋದ ಮಹಾಕಾಂಕ್ಷೆಯ ಆಯೋಜನೆ ಚಂದ್ರಯಾನ-3 ಬಾಹ್ಯಾಕಾಶ ನೌಕೆಯು ಬುಧವಾರ ಚಂದ್ರನ 5ನೇ ಹಾಗೂ ಅಂತಿಮ ಕಕ್ಷೆಯನ್ನು ಯಶಸ್ವಿಯಾಗಿ ಪ್ರವೇಶಿಸಿದ್ದು, ಪ್ರಾಪೆಲ್ಲರ್ ಮತ್ತು ಲ್ಯಾಂಡರ್ ಮಾಡೆಲ್ ಪ್ರತ್ಯೇಕಗೊಳ್ಳಲು ಕ್ಷಣಗಣನೆ ಆರಂಭವಾಗಿದೆ. ಹೌದು, ಇಸ್ರೋದ ಚಂದ್ರಯಾನ-3 ನೌಕೆಯು ಬುಧವಾರ ಚಂದ್ರನ 5ನೇ ಹಾಗೂ ಅಂತಿಮ ಕಕ್ಷೆಯನ್ನು ಯಶಸ್ವಿಯಾಗಿ ಪ್ರವೇಶಿಸಿದ್ದು, ಈ ಮೂಲಕ ಚಂದ್ರನ ಮೇಲ್ಮೈಗೆ ಇನ್ನಷ್ಟು ಹತ್ತಿರವಾಗಿದೆ. ಈ ಕುರಿತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ತಿಳಿಸಿದ್ದು, ಚಂದ್ರನ ಕಕ್ಷೆಗೆ ಅಂತಿಮ ಪರಿಶೀಲನೆಯು ಪೂರ್ಣಗೊಂಡಿದೆ. ಈಗ ಲ್ಯಾಂಡರ್ ಮಾಡೆಲ್ನಿಂದ ಪ್ರಾಪೆಲ್ಲರ್ ಮಾಡೆಲ್ ಅಂದರೆ ಉಡ್ಡಯನ ವಾಹಕ ಪ್ರತ್ಯೇಕಿಸುವ ಸಮಯ. ಇದಕ್ಕೆ ಆಗಸ್ಟ್ 17ರಂದು ಮುಹೂರ್ತ ನಿಗದಿಯಾಗಿದೆ. ಈ ಮೂಲಕ ಪ್ರಾಪೆಲ್ಲರ್ ಮತ್ತು ಲ್ಯಾಂಡರ್ ಮಾಡೆಲ್ ಪ್ರತ್ಯೇಕಗೊಳ್ಳಲು ಕ್ಷಣಗಣನೆ ಆರಂಭವಾಗಿದೆ ಎಂದು ತಿಳಿಸಿದೆ. ಜುಲೈ 14ರಂದು ಉಡಾವಣೆಗೊಂಡ ಚಂದ್ರಯಾನ-3 ನೌಕೆ ಆಗಸ್ಟ್ 5ರಂದು ಚಂದ್ರನ ಕಕ್ಷೆಗೆ ಪ್ರವೇಶಿಸಿತು. ಅದಾದ ಬಳಿಕ ಸತತ 3 ಕಕ್ಷೆ ಪರಿಚಲನೆ ಮೂಲಕ ಆಗಸ್ಟ್ 6, ಆಗಸ್ಟ್ 9, ಆಗಸ್ಟ್ 14 ಚಂದ್ರನ ಮೇಲ್ಮೈಗೆ ಸನಿಹ ತಲುಪಿದೆ. ಆಗಸ್ಟ್ 23ರಂದು ಸಾಫ್ಟ್ ಲ್ಯಾಂಡಿಂಗ್ ಮೂಲಕ ಚಂದ್ರನ ಮೇಲ್ಮೈಯಲ್ಲಿ ಲ್ಯಾಂಡರ್ ಅನ್ನ ಸುರಕ್ಷಿತವಾಗಿ ಇಳಿಸಲು ಯೋಜಿಸಲಾಗಿದೆ. ಇಸ್ರೋ ಕೂಡ ಈ ಬಗ್ಗೆ ಮಾಹಿತಿ ನೀಡಿದ್ದು, ಈವರೆಗೆ ಯೋಜನೆಯಂತೆ ಚಂದ್ರಯಾನ-3 ನೌಕೆ ಸರಾಗಮವಾಗಿ ಸಾಗುತ್ತಿದೆ ಎಂದು ಇಸ್ರೋ ತಿಳಿಸಿದೆ. ಆದರೆ ಈ ಮಿಷನ್ ಪೂರ್ಣಗೊಳ್ಳಬೇಕಾದರೆ ಚಂದ್ರನ ಮೇಲೆ ಮೃದುವಾದ ಅಂದ್ರೆ ಸಾಫ್ಟ್ ಲ್ಯಾಂಡ್ ಆಗಿರಬೇಕು, ತುಂಬಾನೇ ಮುಖ್ಯ. ಈ ತಿಂಗಳು ಅಂದ್ರೆ ಆಗಸ್ಟ್ 23ರಂದು ಸಾಫ್ಟ್ ಲ್ಯಾಂಡಿಂಗ್ಗೆ ಪ್ರಯತ್ನ ಮಾಡುತ್ತೇವೆ ಎಂದು ಇಸ್ರೋ ತಿಳಿಸಿದೆ. 163 ಕಿಲೋಮೀಟರ್ ದೂರವಷ್ಟೇ. ಆಗಸ್ಟ್ 15ರ ಮಂಗಳವಾರ ಬಾಹ್ಯಾಕಾಶ ನೌಕೆ ಮಹತ್ವದ ಫೈರಿಂಗ್ ಆಪರೇಷನ್ ನ ಯಶಸ್ವಿಯಾಗಿ ಮುಗಿಸಿದ್ದು, ನೌಕೆಯನ್ನ ಚಂದ್ರನ ಸುತ್ತ 153 ಕಿಲೋಮೀಟರ್ ಹಾಗೂ 163 ಕಿಲೋಮೀಟರ್ ಕಕ್ಷೆಯಲ್ಲಿ ಇರಿಸಿದೆ. ಇದು ಅಂತಿಮ ಘಟ್ಟವಾಗಿದ್ದು, ಚಂದ್ರನ ಅಂಗಳಕ್ಕೆ ಇಳಿಸಲು ಇನ್ನೊಂದು ಹೆಜ್ಜೆ ಬಾಕಿ ಇದೆ. ಆಗಸ್ಟ್ 1ರಂದು ಭೂಕಕ್ಷೆಯನ್ನು ತೊರೆದು ಚಂದ್ರಯಾನ ನೌಕೆ ಆಗಸ್ಟ್ 5ರಂದು ಚಂದ್ರನ ಕಕ್ಷೆಗೆ ನೌಕೆಯು ಪ್ರವೇಶವನ್ನ ಪಡೆದಿತ್ತು. ಅಂದಿನಿಂದ ಇಸ್ರೋ ಆರ್ಬಿಟ್ ರಿಡಕ್ಷನ್ ಮ್ಯಾನ್ಯೂವರ್ಸ್ ಮಾಡುತ್ತಿತ್ತು. ಈ ಪ್ರಕ್ರಿಯೆ ನೌಕೆಯ ಅಂತರವನ್ನ ಕಡಿತಗೊಳಿಸುತ್ತದೆ. ಇತ್ತೀಚೆಗಷ್ಟೇ ಮತ್ತೊಂದು ಹಂತದ ರಿಡಕ್ಷನ್ ಮ್ಯಾನ್ಯೂವರ್ಸ್ ಅನ್ನ ಯಶಸ್ವಿಯಾಗಿ ಮುಗಿಸಿದೆ. ಆಗಸ್ಟ್ 15ರಂದು ಮತ್ತೊಂದು ಹಂತದ ಪ್ರಕ್ರಿಯೆಯನ್ನು ಮುಗಿಸಿದ್ದು, ಚಂದ್ರನ ಅಂಗಳಕ್ಕೆ ಇಳಿಯಲು ಇನ್ನು 163 ಕಿಲೋಮೀಟರ್ ಮಾತ್ರ ಬಾಕಿ ಇದೆ ಎಂದು ಇಸ್ರೋದ ಮೂಲಗಳು ತಿಳಿಸಿವೆ. ಹೌದು, ಚಂದ್ರಯಾನ-3 ನೌಕೆಯನ್ನು ಜುಲೈ 14ರಂದು ಆಂಧ್ರಪ್ರದೇಶದ ಶ್ರೀಹರಿಕೋಟದ ಸತೀಶ್ ಧವನ್ ಉಡಾವಣೆ ಕೇಂದ್ರದಿಂದ ಉಡಾವಣೆ ಮಾಡಲಾಗಿತ್ತು. ಈ ಬಾಹ್ಯಾಕಾಶ ನೌಕೆಯು ಪ್ರಾಪೆಲ್ಲರ್ ಮಾಡೆಲ್ ಮತ್ತು ಲ್ಯಾಂಡರ್ ಮಾಡೆಲ್ ಒಳಗೊಂಡಿದೆ. ತನ್ನ ಪ್ರಯಾಣದ ಮಹತ್ವದ ಘಟ್ಟಕ್ಕಾಗಿ ಇದೀಗ ನೌಕೆಯು ಸಿದ್ಧಗೊಳಿಸುತ್ತಿದೆ. ಆಗಸ್ಟ್ 17ರಂದು ಲ್ಯಾಂಡರ್ ಮಾಡ್ಯೂಲರ್ ಅನ್ನ ಪ್ರಾಪೆಲ್ಲರ್ ಮಾಡೆಲ್ನಿಂದ ಬೇರ್ಪಡಿಸಲು ಸಮಯ ನಿಗದಿಯಾಗಿದೆ. ಪ್ರಾಪೆಲ್ ಮಾಡೆಲ್ನಲ್ಲಿ ಏನಿದೆ ಗೊತ್ತಾ? ಹೌದು, ಪ್ರಾಪೆಲ್ ಮಾಡೆಲ್ ಪೆಟ್ಟಿಗೆಯಂತಹ ರಚನೆಯಾಗಿದ್ದು, ದೊಡ್ಡ ಸೌರ ಫಲಕ ಮತ್ತು ಅದರ ಮೇಲೆ ಒಂದು ಸಿಲಿಂಡರ್ ಇದೆ. ಬಾಹ್ಯಾಕಾಶ ನೌಕೆಯು 100 ಕಿಲೋಮೀಟರ್ ಚಂದ್ರನ ಕಕ್ಷೆಯನ್ನು ತಲುಪುವವರೆಗೆ ಲ್ಯಾಂಡರ್ ಮತ್ತು ರೋವರ್ ಸಂರಚನೆಯನ್ನು ಸಾಗಿಸುವ ಜವಾಬ್ದಾರಿಯನ್ನು ಇದು ಹೊಂದಿರುತ್ತದೆ. ಲ್ಯಾಂಡರ್ನಿಂದ ಬೇರ್ಪಟ್ಟ ಬಳಿಕವೂ ಪ್ರಾಪೆಲ್ ಮಾಡ್ಯೂಲರ್ ಸಂವಹನ ಉಪಗ್ರಹವಾಗಿ ಕೆಲಸ ಮಾಡುತ್ತದೆ. ಹಾಗಾದ್ರೆ ಲ್ಯಾಂಡರ್ ಮಾಡೆಲ್ನಲ್ಲಿ ಏನಿರಬಹುದು? ಹೌದು, ಇದೇ ಸಂದರ್ಭದಲ್ಲಿ ವಿಕ್ರಮ್ ಹೆಸರಿನ ಲ್ಯಾಂಡರ್ ಮಾಡ್ಯೂಲ್ ಚಂದ್ರನ ಮೇಲ್ಮೈಗೆ ಕಡೆಗೆ ತನ್ನ ಪ್ರಯಾಣವನ್ನು ಮುಂದುವರಿಸಲಿದೆ. 4 ಲ್ಯಾಂಡಿಂಗ್ ಲೆಗ್ಸ್ ಹಾಗೂ ತಲಾ 800 ನ್ಯೂಟನ್ಗಳ 4 ಲ್ಯಾಂಡಿಂಗ್ ಥ್ರಸ್ಟರ್ಗಳನ್ನ ವಿಕ್ರಮ್ ಲ್ಯಾಂಡರ್ ಹೊಂದಿದ್ದು, ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡುವ ರೀತಿಯಲ್ಲಿ ಲ್ಯಾಂಡರ್ ಅನ್ನ ಸಿದ್ಧಪಡಿಸಲಾಗಿದೆ. ವಿಕ್ರಮ್ ಲ್ಯಾಂಡರ್ ತನ್ನೊಳಗೆ ಪ್ರಜ್ಞಾನ್ ಹೆಸರಿನ ರೋವರ್ ಅನ್ನ ಹೊತ್ತೊಯ್ದು ಯಶಸ್ವಿ ಲ್ಯಾಂಡಿಂಗ್ ಆದ ನಂತರ ಅದನ್ನ ಚಂದ್ರನ ಮೇಲೆ ನಿಯೋಜಿಸಲಾಗುತ್ತದೆ.
ಚಂದ್ರಯಾನ 2-3 ಮಿಷನ್ ಲ್ಯಾಂಡಿಂಗ್ ವೇಳೆಯೇ ವಿಫಲವಾಗಿತ್ತು. ಲ್ಯಾಂಡರ್ ಇನ್ನೇನು ಚಂದ್ರನ ಮೇಲೆ ಇಳಿಯಬೇಕು ಅನ್ನೋ ಅಷ್ಟರಲ್ಲಿ ಪತನಗೊಂಡು ಸಂಪರ್ಕ ಕಡಿತಗೊಂಡಿತ್ತು. ಇದರಿಂದ ಚಂದ್ರಯಾನ 2 ವಿಫಲವಾಗಿತ್ತು. ಇದರಿಂದ ಪಾಠ ಕಲಿತಿರುವ ಇಸ್ರೋ ಈ ಬಾರಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಂಡಿದೆ. ಈ ಬಾರಿ ಯಾವುದೇ ತೊಂದರೆ ಇರುವುದಿಲ್ಲ ಎಂದು ಭರವಸೆ ವ್ಯಕ್ತಪಡಿಸಿದೆ. ಮಾನ್ಯ ಪ್ರಧಾನಮಂತ್ರಿ ಮೋದಿಯವರು ಕೂಡ ಕಣ್ಣಲ್ಲಿ ಕಣ್ಣು ಇಟ್ಟು ಈ ಯೋಜನೆಯನ್ನ ನೋಡುತ್ತಿದ್ದಾರೆ. ನಿರ್ಣಾಯಕ ಹಂತವನ್ನು ನೌಕೆಯ ಸೆನ್ಸಾರ್ ಮತ್ತು ಇಂಜಿನ್ ವಿಫಲವಾದರೂ ಚಿಂತಿಸಬೇಕಾಗಿಲ್ಲ. ಏಕೆಂದರೆ ಲ್ಯಾಂಡಿಂಗ್ ಯಶಸ್ವಿಯಾಗುವ ರೀತಿಯಲ್ಲಿ ಹೊಸ ಮಾದರಿಯನ್ನ ವಿನ್ಯಾಸಗೊಳಿಸಲಾಗಿದೆ. ಒಂದು ವೇಳೆ ಚಂದ್ರನ ಮೇಲೆ ಭಾರತದ ಸಾಫ್ಟ್ ಲ್ಯಾಂಡ್ ಆಗಿದ್ದಲ್ಲಿ ಅಮೆರಿಕ, ಚೈನಾ, ರಷ್ಯಾ ಮತ್ತು ಫ್ರಾನ್ಸ್ ಸಾಲಿಗೆ ಭಾರತವು ಸೇರಿಕೊಳ್ಳಲಿದೆ. 140 ಕೋಟಿ ಜನ ಈ ಒಂದು ಪ್ರಕ್ರಿಯೆಯನ್ನ ಅತಿ ಸೂಕ್ಷ್ಮತೆಯಿಂದ ಕಾಯುತ್ತಿದ್ದಾರೆ. ಈ ಒಂದು ಲ್ಯಾಂಡಿಂಗ್ ಸಫಲವಾಗಲಿ ಎಂದು ನಾವು ಕೂಡ ಹಾರೈಸುತ್ತೇವೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಭಾರತ್ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಆಶ್ಚರ್ಯ ಹಾಗೂ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.